ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನನ ನಾನು ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣನೇ ಹಸ್ಬೆಂಡ್ ಡ್ಯೂಟಿಗೆ ಹೋಗೋದ್ರಿಂದ ಬೇಗನೆ ಅಡುಗೆ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಕಿಚನಿಗೆ ಬಂದ ತಕ್ಷಣನೇ ನಾನು ಟಿಫನ್ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತೀನಿ. ರಾತ್ರಿ ವಾಶ್ ಮಾಡಿಟ್ಟಂತ ಎಲ್ಲ ಪಾತ್ರೆನೆಲ್ಲ ಸೆಟ್ ಮಾಡಿಕೊಂಡು ನಂತರ ನಾನಿಲ್ಲಿ ಖಾರ ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಭಾಗದಷ್ಟು ಹೆಸರು ಬೇಳೆ ಹಾಗೇನೆ ಅರ್ಧ ಭಾಗದಷ್ಟು ಅಕ್ಕಿನ ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು 1 ಕಪ್ ಅಕ್ಕಿಗೆ 3 ಕಪ್ ನೀರಿನಷ್ಟು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಸಿಪ್ಪೆ ಇರುವಂತ ಹೆಸರು ಬೇಳೆನ ತಗೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಚಿಟಿಕೆಯಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಇದನ್ನ 2 ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗತ್ತೆ. ಹಾಗೇನೆ ಒಂದು ಕಷಾಯನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಗೆ ನೀರನ್ನ ಸೇರಿಸ್ಕೊಂಡು ನಂತರ ಒಂದು 5 ರಿಂದ 6 ಎಲೆಯಷ್ಟು ದೊಡ್ಡ ಪಾತ್ರೆ ಎಲೆಯನ್ನ ಸೇರಿಸ್ಕೊಂಡು ನಂತರ ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಂಡು ರುಚಿಗೆ ಬೇಕಾದಷ್ಟು ಬೆಲ್ಲವನ್ನ ಸೇರಿಸಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ತುಳಸಿ ಎಲೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ನನ್ನ ಹಸ್ಬೆಂಡ್ ನೀರಿನ ಬಾಟ್ಲಿಗೂ ಕೂಡ ಸ್ವಲ್ಪ ತುಳಸಿ ಎಲೆನ ಹಾಕಿ ಇಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮೂಡ್ ಕೂಡ ಫ್ರೆಶ್ ಅನ್ಸುತ್ತೆ ಈ ನೀರನ್ನ ಕುಡಿದಾಗ. ಹಾಗೇನೆ ಗಂಟ್ಲಲ್ಲಿ ಏನಾದ್ರೂ ಕಿಚ್ಕಿಚ್ಚಿದ್ರೆ ಅಥವಾ ಗಂಟ್ಲು ನೋವಿದ್ರೆ ಅಥವಾ ಶೀತ ಕೆಮ್ಮು ಏನಾದ್ರೂ ಇದ್ರೆ ಅದು ಕೂಡ ಕಂಟ್ರೋಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಪೊಂಗಲ್ಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸಾಸಿವೆ, ಜೀರಿಗೆ, ತುಪ್ಪ ಹಾಗೇನೆ ಸ್ವಲ್ಪ ಮೆಣಸುಗಳನ್ನ ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡಿದೀನಿ. ಹಾಗೆ ಶುಂಠಿಯನ್ನ ಮೇನ್ ಆಗಿ ತುರಿದು ಸೇರಿಸ್ಕೊಳ್ಬೇಕಾಗತ್ತೆ. ಹಸಿಮೆಣಸಿನಕಾಯಿ ಬದಲು ಒಣಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ಬಹುದು. ಚಿಟಿಕೆಯಷ್ಟು ಇಂಗನ್ನು ಕೂಡ ಸೇರಿಸ್ಕೊಂಡು ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆದ್ರೆ ಅಸಿಡಿಟಿ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಫ್ರೈ ಮಾಡ್ಕೊಂಡು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ನಂತರ 4-5 ಈರುಳ್ಳಿಯನ್ನ ಸೇರಿಸ್ಕೊಂಡಿದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಂಡು ಬೇಯಿಸಿ ಇಟ್ಟಂತ ಅಕ್ಕಿ ಮತ್ತೆ ಬೇಳೆಯನ್ನ ಸೇರಿಸ್ಕೊಂಡು ನಂತರ ಸ್ವಲ್ಪ ನಿಂಬೆಹಣ್ಣು ರಸವನ್ನ ಸೇರಿಸ್ಕೊಂಡಿದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಒಮ್ಮೆ ಬಿಸಿ ಮಾಡ್ಕೊಂಡು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಖಾರ ಪೊಂಗಲು ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೆಯದು. ಮನೆಯಲ್ಲಿ ತಿನ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಟೈಮ್ ಇರ್ಲಿಲ್ಲ. ಸೊ ಹಂಗಾಗಿ ನಾನು ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಳ್ಳು ಪುಡಿ ಹಾಗೇನೆ ಮನೆಯಲ್ಲೇ ಮಾಡಿದಂತ ಚಕ್ಲಿ ಹಾಗೇನೆ ಸ್ವಲ್ಪ ಫ್ರೂಟ್ಸ್ ಕೂಡ ಇತ್ತು, ಅದನ್ನು ಕೂಡ ಬಾಕ್ಸಿಗೆ ಅಂತ ಹೇಳಿ ಹಾಕೊಡ್ತಾ ಇದ್ದೀನಿ. ಟಿಫನ್ ಎಲ್ಲ ಮುಗಿಸ್ಕೊಂಡ್ರೆ ಅವಾಗ ನಾನು ಆರಾಮಾಗ್ತೀನಿ. ಸೊ ಹಂಗಾಗಿ ಕಷಾಯನ ನಾನು ಅವಾಗ ತಗೊಂಡು ಅವಾಗ ತಾನೇ ಎಳೆ ಬಿಸಿಲು ಬರ್ತಾ ಇರತ್ತೆ. ಬೆಳಗಿನ ಬಿಸಿಲು ತುಂಬಾನೇ ಚೆನ್ನಾಗಿರುತ್ತೆ. ಎಳೆ ಬಿಸಿಲಿಗೆ ನಿಂತ್ರೆ ತುಂಬಾನೇ ಒಳ್ಳೇದು. ವಿಟಮಿನ್ ಡಿ ಕೂಡ ಸಿಗತ್ತೆ. ಯಾರೆಲ್ಲ ಸಪ್ಲಿಮೆಂಟ್ಸ್ ತಗೊಳ್ತಾ ಇರ್ತೀರಾ ಅದು ಕೂಡ ತಗೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಸ್ವಲ್ಪ ಒಂದು 15 ನಿಮಿಷ ಅರ್ಧ ಗಂಟೆ ನೀವು ಬೆಳಗಿನ ಜಾವದ ಬಿಸಿಲಿಗೆ ನಿಲ್ಲೋದ್ರಿಂದ ಹಾಗೇನೆ ಡೈಜೆಷನ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಬಿಸಿಲು ಸ್ಕಿನ್ ಹೆಲ್ತಿಗೆ ಆಗಿರ್ಬೋದು, ಬಾಡಿ ಹೆಲ್ತಿಗೆ ಆಗಿರ್ಬೋದು, ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಈ ಕಷಾಯ ಯಾರಿಗೆಲ್ಲ ತುಂಬಾನೇ ಕೆಮ್ಮಿದೆ ಅಥವಾ ಗಂಟ್ಲು ನೋವಿದೆ, ಸ್ವಲ್ಪ ಶೀತ ಅನ್ನಿಸ್ತಿದೆ ಅಂತವ್ರು ಕುಡಿದ್ರೆ ಖಂಡಿತವಾಗ್ಲೂ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಕಷಾಯ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಕೆಲಸ ಆಯಿತು. ಹಾಗೆ ಆಚೆ ಪಾಟ್ಗಳೆಲ್ಲ ಇಟ್ಟಿದ್ನಲ್ಲ ಅದೆಲ್ಲಾನು ಕೆಳಗಡೆ ಸ್ವಲ್ಪ ಮಣ್ಣೆಲ್ಲ ಲೀಕ್ ಆಗಿಬಿಟ್ಟು ಗಲೀಜಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪಾಟ್ಗಳನ್ನ ಮೇಂಟೈನ್ ಮಾಡೋದು ಯಾವ ರೀತಿ ಪ್ಲಾಂಟ್ಸ್ಗಳನ್ನ ಬೆಳೆಸ್ತೀವೋ ಅದೇ ರೀತಿ ಮೇಂಟೈನ್ ಮಾಡೋದು ಕೂಡ ಅಷ್ಟೇನೆ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಳಗಡೆ ಎಲ್ಲ ಮಣ್ಣಿಂದ ಹಾಗೇನೆ ಕಲೆಗಳು ಉಳ್ಕೊಂಡ್ಬಿಟ್ರೆ ಬೇಗ ಕ್ಲೀನ್ ಆಗೋದಿಲ್ಲ. ಸೊ ಹಂಗಾಗಿ ಅವಾಗ ವೀಕ್ಲಿ ಒನ್ಸ್ ಆದ್ರೂ ಈ ರೀತಿ ಕೆಳಗಡೆ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ನೀಟ್ ಆಗಿರುತ್ತೆ. ಹಸ್ಬೆಂಡ್ ಕೂಡ ಹೋದ್ರು. ಹಾಗೇನೆ ಎಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡು ಸ್ವಲ್ಪ ಯೋಗಾಭ್ಯಾಸವನ್ನ ಮಾಡ್ಕೊಂಡು ನಂತರ ಪ್ರಾಣಾಯಾಮವನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ. ಈ ವಿಡಿಯೋದ ಈ ಪ್ರಾಣಾಯಾಮವನ್ನ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಶೇರ್ ಮಾಡ್ಕೊಳ್ತೀನಿ. ಅಮೆಝಾನ್ ಇಂದ ಈ ಒಂದು ಸ್ಟೋರೇಜ್ ಬಾಕ್ಸ್ ಅನ್ನ ತರಿಸ್ಕೊಂಡಿದ್ದೀನಿ. ಇದರ ರಿವ್ಯೂ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ 5 ಡ್ರಾವರ್ಸ್ ಬರುತ್ತೆ ನಿಮ್ಗೆ. ಇದರಲ್ಲಿ 3 ಮತ್ತೆ 4, 5, 7 ತನಕನೂ ಕೂಡ ಸಿಗತ್ತೆ. ನಾನು ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ, ಬೇಕಂದ್ರೆ ಒಮ್ಮೆ ಚೆಕ್ ಮಾಡ್ಬೋದು. ಇದರಲ್ಲಿ ನೀವೇನಾದ್ರೂ ಡೈಲಿ ಯೂಸ್ ಮಾಡುವಂತ ಕ್ಲೋತ್ಸ್ ಅನ್ನಾದ್ರೂ ಸ್ಟೋರ್ ಮಾಡ್ಬೋದು. ಹಾಗೇನೆ ನಿಮ್ಮ ಮೇಕಪ್ ಐಟಮ್ಸ್ ಏನಾದ್ರು ಇದ್ರೆ ಅದನ್ನಾದ್ರೂ ಸ್ಟೋರ್ ಮಾಡ್ಬೋದು. ಅಥವಾ ಬುಕ್ಸು ಮಕ್ಕಳಿಗೆ ಈ ರೀತಿ ಏನಾದ್ರು ಇದ್ರೆ ಅದನ್ನಾದ್ರೂ ಸ್ಟೋರ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಆಗಿದೆ. ಎಕ್ಸ್ಟ್ರಾ ಸ್ಪೇಸ್ ಏನಾದ್ರು ಆಚೆ ಇಟ್ಟಿದ್ರೆ ಅಂದ್ರೆ ಈ ರೀತಿ ಬಾಕ್ಸ್ ಗಳಲ್ಲಿ ಇಟ್ರೆ ಆರ್ಗನೈಸ್ ಆಗಿ ಕಾಣಿಸುತ್ತೆ. ನಾನು ಒಂದಿಷ್ಟು ಮೇಕಪ್ ಐಟಮ್ಸ್ ಆಗಿರ್ಬೋದು, ಹಾಗೇನೆ ಟಿಶ್ಯೂ ಪೇಪರ್ ಆಗಿರ್ಬೋದು,
ಜ್ಯುವೆಲರೀಸ್ ಆಗಿರ್ಬೋದು ಈ ರೀತಿ ಎಲ್ಲವನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದೀನಿ. ತುಂಬಾ ಆರ್ಗನೈಸ್ ಆಗಿ ಕಾಣಿಸುತ್ತೆ. ಮೇಲೆ ನೀವು ಈ ರೀತಿಯಾಗಿ ಇಡಬಹುದು. ನಿಮ್ಗೆ ಲಿಂಕ್ ಬೇಕಂದ್ರೆ ಚೆಕ್ ಮಾಡಬಹುದು ಅಮೆಝಾನ್ ಅಲ್ಲಿ. ಇದರ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಇದು ಜಸ್ಟ್ ಫಾರ್ 899 ಗೆ ಸಿಕ್ತು. 6 ಡ್ರಾವರ್ಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗಿದೆ ಅಷ್ಟೇನೆ. ಹಾಗೇನೆ ನಾನಿಲ್ಲಿ ಸ್ಕಿನ್ ಟ್ಯಾನ್ ಅನ್ನ ಕಡಿಮೆ ಮಾಡಿ ಹಾಗೇನೆ ಸ್ಕಿನ್ ಅನ್ನ ಬ್ರೈಟ್ ಮಾಡುವಂತ ಒಂದು ಫೇಸ್ ಪ್ಯಾಕ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಾಗಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಪೇಸ್ಟ್ ಅನ್ನ ತಗೊಳ್ಬೇಕಾಗತ್ತೆ. ಹಲ್ಲುಜ್ಜುವಂತ ಪೇಸ್ಟು. ಕೋಲ್ಗೇಟ್ ಬಳಸಿದ್ರೆ ತುಂಬಾನೇ ಒಳ್ಳೇದು. ಕೋಲ್ಗೇಟ್ ಅಥವಾ ಯಾವ್ದನ್ನಾದ್ರೂ ಯೂಸ್ ಮಾಡಬಹುದು. ಹಾಗೇನೆ ಒಂದು ಸ್ಯಾಶೆ ಅಷ್ಟು ನಾನು ಶಾಂಪೂ ಅನ್ನ ತಗೊಂಡಿದ್ದೀನಿ. ಹಾಗೇನೆ 1 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾವನ್ನ ತಗೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಅನ್ನ ತಗೊಂಡಿದ್ದೀನಿ. ಈ ರೋಸ್ ವಾಟರ್ ಬದಲು ನೀವು ನೀರನ್ನಾದ್ರೂ ಸೇರಿಸ್ಕೊಳ್ಬಹುದು. ಹಾಗೇನೆ ಬೇಕಾಗುವಷ್ಟು ನೀರನ್ನ ಸೇರಿಸ್ಕೊಂಡು ನೀವು ಇದನ್ನ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಕಲ್ಸ್ಕೊಳ್ಬೇಕಾಗತ್ತೆ. ಇದನ್ನ ನೈಸ್ ಆಗಿ ಕಲ್ಸ್ಕೊಂಡ್ಬಿಟ್ಟು ನೋಡಿ, ಸೋಡಾ ಎಲ್ಲ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಈ ರೀತಿ ಇರುತ್ತೆ ಟೆಕ್ಸ್ಚರ್ ಎಲ್ಲ. ಇದನ್ನ ನಿಮ್ಮ ಮುಖಕ್ಕೆ ಹಾಗೇನೆ ಕೈಗೆ, ಕಾಲಿಗೆ, ಅಂಡರ್ ಆರ್ಮ್ಸ್ ನಿಮ್ಗೆ ಎಲ್ಲೆಲ್ಲಿ ಸ್ಕಿನ್ ಟ್ಯಾನ್ ಆಗಿದೆ ಹಾಗೇನೆ ಸ್ಕಿನ್ ಬ್ರೈಟ್ ಆಗ್ಬೇಕು ಅಲ್ಲಿಗೆಲ್ಲ ಅಪ್ಲೈ ಮಾಡ್ಬಿಟ್ಟು ಸೆಮಿ ಡ್ರೈ ಆದ್ಮೇಲೆ ನೀವು ನೀಟಾಗಿ ತಣ್ಣೀರಿಂದ ವಾಶ್ ಮಾಡ್ಬೋದು. ಇದನ್ನ ನೀವು ನೋಡ್ಬೋದು, ನಾನು ಕೈಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಟ್ಯಾನ್ ಎಲ್ಲ ಕಡಿಮೆ ಆಗುತ್ತೆ. ನಿಮ್ಗೆ ಫೇಸ್ಗೆ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೈಗೆ ಮತ್ತೆ ಕಾಲ್ಗೆ ಈ ಒಂದು ಪ್ಯಾಕ್ ಅನ್ನ ಯೂಸ್ ಮಾಡ್ಬೋದು. ತುಂಬಾ ಟ್ಯಾನ್ ಆಗಿದ್ರೆ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದೇ ಸಲ ಯೂಸ್ ಮಾಡಿದ್ರೆ ತುಂಬಾ ಟ್ಯಾನ್ ಆಗಿದ್ದಾಗ ಕಡಿಮೆ ಆಗೋದಿಲ್ಲ ಖಂಡಿತವಾಗ್ಲು. ಫೇಸ್ ವಾಶ್ ಎಲ್ಲ ಯೂಸ್ ಮಾಡ್ಬಿಟ್ಟು ನಾನು ಡ್ರೈ ಆದ್ಮೇಲೆ ವಾಶ್ ಮಾಡ್ಕೊಂಡು ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಡರ್ಮಾಕೋ ಅವರ 10% ವಿಟಮಿನ್ ಸಿ ಫೇಸ್ ಸಿರಮ್. ಇದರಲ್ಲಿ ನಿಮ್ಗೆ 5% ನಯಾಸಿನಮೈಡ್ ಹಾಗೇನೆ ವಿಟಮಿನ್ ಸಿ ಹಾಗೇನೆ ಹೈಲುರಾನಿಕ್ ಆಸಿಡ್ ಇದಿರುತ್ತೆ. ಇದನ್ನ ನೀವು ಡೇ ಮತ್ತೆ ನೈಟ್ ಈ 2 ಟೈಮ್ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಫೇಸ್ ಅನ್ನ ನೀಟಾಗಿ ಫೇಸ್ ವಾಶ್ ಮಾಡ್ಬಿಟ್ಟು ನಂತರ ನೀವು ನಿಮ್ಮ ಬೇರ್ ಸ್ಕಿನ್ಗೆ ಇದನ್ನ ಯೂಸ್ ಮಾಡ್ಬೇಕಾಗತ್ತೆ. ಜಸ್ಟ್ 3 ಡ್ರಾಪ್ಸ್ ಅನ್ನ ಯೂಸ್ ಮಾಡ್ಬಿಟ್ಟು ನಂತರ ಇದನ್ನ ಲೈಟ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡಿ ಅಬ್ಸರ್ವ್ ಮಾಡೋದಕ್ಕೆ ಬಿಡ್ಬೇಕಾಗುತ್ತೆ. ತುಂಬಾ ರಬ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದನ್ನ ಅಪ್ಲೈ ಮಾಡಿ ನೀವು ಮಾಯಿಶ್ಚರೈಸರ್ ನ ಯೂಸ್ ಮಾಡಿ ನಂತರ ನೀವು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಈ ಒಂದು ಫೇಸ್ ಸಿರಮ್ ಅಲ್ಲಿ ಸಲ್ಫೈಡ್, ಪ್ಯಾರಾಬಿನ್ ಫ್ರೀ ಆಗಿರುತ್ತೆ. ಡೈ ಹಾಗೇನೆ ಮಿನರಲ್ ಆಯಿಲ್ ಕೂಡ ಫ್ರೀ ಆಗಿರುತ್ತೆ. ಇದನ್ನ ನೀವು ಡರ್ಮಾಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ. ಯಾವುದೇ ಭಯ ಇಲ್ದೇನೆ ಯೂಸ್ ಮಾಡ್ಬೋದು. ಇದ್ರ ಒಂದು ಪೂರ್ತಿ ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಮೆಝಾನ್ ಲಿಂಕ್. ಹಾಗೇನೆ ಇದ್ರ ಒಂದು ಪ್ರೈವೇಟ್ ವೆಬ್ಸೈಟ್ ಕೂಡ ಇದೆ, ನೀವು ಅಲ್ಲೂ ಕೂಡ ಬೈ ಮಾಡ್ಬೋದು. 2 ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ, ಆರಾಮಾಗಿ ನೀವು ಬೈ ಮಾಡಿ. ಹಾಗೇನೆ ನಿಮ್ಮ ಬ್ರೈಟ್ ಹಾಗೇನೆ ಗ್ಲೋಯಿಂಗ್ ಸ್ಕಿನ್ಗೆ ಈ ಒಂದು ಫೇಸ್ ಸಿರಮ್ ನ ಯೂಸ್ ಮಾಡೋದನ್ನ ಮರಿಬೇಡಿ. ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಆಲ್ರೆಡಿ ನಾನು ಈ ಒಂದು ಪ್ಯಾಕೇಜ್ ಅನ್ನ ಸೆಕೆಂಡ್ ಟೈಮ್ ತರಿಸ್ಕೊಂಡಿರೋದು. ಆಲ್ರೆಡಿ ಒಂದು ಬಾಟಲ್ ಖಾಲಿ ಆಗಿದೆ. ಅಷ್ಟು ಇಷ್ಟ ಆಗಿದೆ. ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಅಥವಾ ಸ್ಕಿನ್ ಅನ್ನ ಬ್ರೈಟ್ ಮಾಡೋದಕ್ಕಾಗಿರ್ಬೋದು, ಈವನ್ ಟೋನ್ ಮಾಡೋದಕ್ಕೆ ಈ ಒಂದು ಫೇಸ್ ಸಿರಮ್ ಹೆಲ್ಪ್ ಮಾಡುತ್ತೆ. ಹಾಗೇನೆ ನಾನು ಇಲ್ಲಿ ಸಂಜೆ ನಾನು ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ. ಅಡ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರ್ ಮುದ್ದೆ ಎಲ್ಲ ಮಾಡ್ತಾ ಇದ್ದೆ. ಸೊ ನುಗ್ಗೆಕಾಯಿ ಸಾಂಬಾರ್ ಮಾಡ್ಬಿಟ್ಟು ಸೊ ಹಂಗಾಗಿ ಸೈಡ್ಸಿಗೆ ಅಂತ ಹೇಳ್ಬಿಟ್ಟು ಎಗ್ ಬುರ್ಜಿನ ಮಾಡೋಣ ಸಿಂಪಲ್ ಆಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನ ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಆದ್ಮೇಲೆ 1-2-3 ಈರುಳ್ಳಿಯನ್ನ ಫ್ರೈ ಮಾಡ್ಕೊಂಡು ನಂತರ ನಾನಿಲ್ಲಿ ಮೊಟ್ಟೆಯನ್ನ ಒಡೆದು ಹಾಕೊಳ್ತಾ ಇದ್ದೀನಿ. ಮೊಟ್ಟೆಯನ್ನ ಚೆನ್ನಾಗಿ ಒಡೆದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಿಷ್ಟು ಫ್ರೈ ಆದ್ಮೇಲೆ ಸ್ವಲ್ಪ ಖಾರದ ಪುಡಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಗರಂ ಮಸಾಲವನ್ನ ಸೇರಿಸ್ಕೊಂಡ್ರೆ ಮನೆಯಲ್ಲೇ ಮಾಡಿದಂತ ಗರಂ ಮಸಾಲ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಾನು ನೆಕ್ಸ್ಟ್ ರೆಸಿಪಿಯನ್ನ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ. ಇದಿಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಗೇನೆ ಮೇಲ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಎಗ್ ಬುರ್ಜಿ ಸಿಂಪಲ್ ಆಗಿ ರೆಡಿ ಆಗುತ್ತೆ. ಸೈಡ್ ಡಿಶ್ ಆಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೇನೆ ಹೇಳಿಕಾಯಿ ತಂದು ಕೊಟ್ಟಿದ್ರು ಅಮ್ಮ ಊರಿಂದ. ಸೊ ಹಾಗಾಗಿ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನ ನೆನ್ಸಿಡ್ತಾ ಇದ್ದೀನಿ. ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ನಂತರ ಮೇಲೆ ಕಲ್ಲುಪ್ಪನ್ನ ಸೇರಿಸಿ ಒಂದು 3-4 ದಿನ ಇಡ್ಬೇಕಾಗುತ್ತೆ. ಡೈಲಿ ಕೂಡ
ನೀವು ಇದನ್ನ ಮಿಕ್ಸ್ ಮಾಡಿ ಇಡ್ಬೇಕಾಗತ್ತೆ, ಇಲ್ಲ ಬೂಸ್ಟ್ ಬಂದಿರೋ ತರ ಆಗುತ್ತೆ. ಇದನ್ನ ಈ ರೀತಿ ನೆನ್ಸಿಡ್ಬೇಕಾದ್ರೆ ಕೈ ಆಗಿರ್ಬೋದು, ಚಾಪಿಂಗ್ ಬೋರ್ಡ್ ಅಥವಾ ಚಾಕು ಎಲ್ಲಾನು ಕೂಡ ಒದ್ದೆ ಇರಬಾರ್ದು. ಡ್ರೈ ಆಗಿರುವಂತದನ್ನ ನೀವು ಯೂಸ್ ಮಾಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ. ನಾನ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಯಾವ ರೀತಿ ಮನೆಯಲ್ಲೇನೆ ಗರಂ ಮಸಾಲವನ್ನ ಮಾಡ್ಕೊಳ್ಬಹುದು ಅಂತ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹೊರಗಡೆ ಯಾವ ರೀತಿ ಪ್ಯಾಕೆಟ್ ಅಲ್ಲಿ ತಗೊಂಡ್ ಬರ್ತೀವೋ ಅದೇ ಟೇಸ್ಟ್ ಬರುತ್ತೆ, ಬಟ್ ಯಾವ್ದೇ ಪ್ರಿಸರ್ವೇಟಿವ್ಸ್ ನ ಯೂಸ್ ಮಾಡಲ್ಲ. ನಾನು ಇಲ್ಲಿ 1.5 ಕಪ್ನಷ್ಟು ಕೊತ್ತಂಬರಿ ಕಾಳನ್ನ ತಗೊಂಡು ಫ್ರೈ ಮಾಡ್ಕೊಂಡು ಘಮ ಬರೋ ತನಕ ನೆಕ್ಸ್ಟ್ ಆರ್ಲಿಕ್ಕೆ ಅಂತ ಎತ್ತಿಟ್ಟಿದ್ದೀನಿ. ನಂತರ 1 ಕಪ್ನಷ್ಟು ಜೀರಿಗೆಯನ್ನ ಬಳಸಿದೀನಿ. ಕಪ್ ಅಳತೆ ಮೆಜರ್ಮೆಂಟ್ಸ್ ಎಲ್ಲ ಬರುತ್ತಲ್ಲ, ಅದೇ ಕಪ್ ಅಲ್ಲಿ ಮೆಜರ್ಮೆಂಟ್ ನ ಹೇಳ್ತಾ ಇದ್ದೀನಿ ಕರೆಕ್ಟ್ ಆಗಿ. ನೀವು ಲೀಸ್ಟ್ ಮಾಡ್ಕೊಂಡು ಒಮ್ಮೆ ಆಮೇಲೆ ನೀವು ಹುರ್ಕೊಳ್ಬಹುದು ಯಾವ ಕ್ವಾಂಟಿಟಿಲಿ ಬೇಕಂದ್ರೆ ಆ ಕ್ವಾಂಟಿಟಿಲಿ. ನಾನು ಇಲ್ಲಿ ಒಂದು 6 ಒಣಮೆಣಸಿನಕಾಯಿ, ಒಂದು 4 ಜಾಪತ್ರೆ, ಹಾಗೆ ಒಂದು 10 ಬೇ ಲೀಫ್ ಅಂದ್ರೆ ಪಲಾವ್ ಎಲೆಯನ್ನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈ ಕ್ವಾಂಟಿಟಿನ ನೀವು ಅರ್ಧ ಕ್ವಾಂಟಿಟಿ ಕೂಡ ಮಾಡ್ಕೊಂಡು ನೀವು ಮಾಡಿ ಇಟ್ಕೊಳ್ಬಹುದು. ನೆಕ್ಸ್ಟ್ ನಾನು ಹುರ್ಕೊಳ್ಳೋದಕ್ಕೆ 6 ಟೀ ಸ್ಪೂನ್ ನಷ್ಟು ಏಲಕ್ಕಿಯನ್ನ ತಗೊಂಡಿದ್ದೀನಿ. ಒಂದು 10 ಬ್ಲಾಕ್ ಏಲಕ್ಕಿಯನ್ನು ಕೂಡ ಬಳಸಬಹುದು. ನಾನು ಇರ್ಲಿಲ್ಲ ಸೊ ಹಂಗಾಗಿ ಯೂಸ್ ಮಾಡಿಲ್ಲ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು, ಹಾಗೇನೆ ಒಂದು 4 ಜಾವಕಾಯಿಯನ್ನ ಬಳಸಬಹುದು. ಸ್ವಲ್ಪ ಕುಟ್ಟಿ ಅನಂತರ ಫ್ರೈ ಮಾಡ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಲವಂಗ, ಒಂದು 4 ಟೀ ಸ್ಪೂನ್ ಅಷ್ಟು ಫೆನಲ್ ಸೀಡ್ಸ್ ಅಂದ್ರೆ ಸೋಂಪನ್ನ ಬಳಸ್ಕೊಂಡು ಇದನ್ನು ಕೂಡ ಹುರಿದು ಎತ್ತಿಟ್ಕೊಳ್ಬೇಕು. ನೆಕ್ಸ್ಟ್ ನಾನು ಒಂದು 10 ಸ್ಟಾರ್ ಅನಿಸ ಅಂದ್ರೆ ಚಕ್ರ ಮೊಗನ ತಗೊಂಡಿದ್ದೀನಿ. ಹಾಗೆ ಒಂದು 6 ಇಂಚಷ್ಟು ಚಕ್ಕೆಯನ್ನ ಸಪ್ರೇಟ್ ಆಗಿ ಹುರ್ಕೊಳ್ತಾ ಇದ್ದೀನಿ. ಅದ್ರಲ್ಲೇನೆ ಸೇರಿಸಿ ಹುರ್ಕೊಂಡ್ರೆ ಫ್ರೈ ಆಗಲ್ಲ ಅಂತ ಹೇಳ್ಬಿಟ್ಟು ಇದು ಕೂಡ ಅಷ್ಟೇ ಘಮ ಬರೋ ತನಕ ಹುರ್ಕೊಂಡು, ನಂತರ ಲಾಸ್ಟ್ ಗೆ ನಾನು ಒಂದು 2 ಟೀ ಸ್ಪೂನ್ ನಷ್ಟು ಒಣ ಶುಂಠಿಯನ್ನ ಸೇರಿಸ್ಕೊಂಡು ಬಾಣ್ಲಿ ಬಿಸಿಗೆನೆ ಹಾಗೇನೆ ಫ್ಲೇಮ್ ಅನ್ನ ಆಫ್ ಮಾಡ್ಬಿಟ್ಟು ಜಸ್ಟ್ ಹಾಗೇನೆ ಬಿಸಿ ಮಾಡ್ಕೊಂಡು ಪೂರ್ತಿ ಎಲ್ಲವನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ಟು ನಂತರ ನೀವು ಇದನ್ನ ಮಿಕ್ಸಿ ಮಾಡ್ಬೇಕಾಗತ್ತೆ. ಹೊರಗಡೆ ಹಾಕ್ಸೋ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪನೇ ಮಾಡ್ಕೊಳ್ತೀವಲ್ವಾ ಮನೆಗೆ ಅಂತ ಹೇಳ್ಬಿಟ್ಟು. ಸೊ ಮಿಕ್ಸಿ ಜಾರ್ ಅಲ್ಲೇ ನೀವು ಇದನ್ನ ನೈಸ್ ಆಗಿ ಪೌಡರ್ ಮಾಡ್ಕೊಂಡು, ಇದನ್ನ ತುಂಬಾ ನೈಸ್ ಆಗಿ ಮಾಡಬಾರ್ದು, ಸ್ವಲ್ಪ ತರ್ತರಿ ಆಗಿದ್ರೆ ಗರಂ ಮಸಾಲ ತುಂಬಾನೇ ಚೆನ್ನಾಗಿ ಬರುತ್ತೆ. ಇದನ್ನ ನಾನು ರಾತ್ರಿ ಪೂರ್ತಿ ಇದನ್ನ ಆರ್ಲಿಕ್ಕೆ ಬಿಡ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಬಿಸಿಗೆ ಸ್ವಲ್ಪ ಗಂಟು ತರ ಆಗಿರುತ್ತೆ, ಅದನ್ನೆಲ್ಲ ಈ ರೀತಿ ಕೈಯಲ್ಲೆಲ್ಲ ಬಿಡಿಸ್ಕೊಂಡು ನಂತರ ನೀವು ಇದನ್ನ ಹಾರ್ಲಿಕ್ಕೆ ಬಿಡ್ಬೇಕಾಗುತ್ತೆ. ನೆಕ್ಸ್ಟ್ ನೀವು ಒಂದು 8 ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡ್ಬೇಕಾಗತ್ತೆ. ನಾನ್ ತೋರಿಸಿರುವಂತ ಐಟಮ್ಸ್ ಗಳ ಜೊತೆಗೆ ಶಾಜೀರ ಒಂದು 2 ಟೀ ಸ್ಪೂನ್ ಅಷ್ಟು, ಹಾಗೇನೆ ಒಂದು 10 ಕಪ್ಪು ಏಲಕ್ಕಿನೂ ಕೂಡ ಬಳಸಬಹುದು. ಇಲ್ಲದೆ ಇದ್ರೂನು ಓಕೆ, ನನ್ ಮನೇಲಿ ಇರ್ಲಿಲ್ಲ ಅಂತ ಹೇಳಿ ಬಳಸಿಲ್ಲ. ಅದು ಯೂಸ್ ಮಾಡಿದ್ರೆ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಇಲ್ಲ ಅಂದ್ರೂ ಪರವಾಗಿಲ್ಲ, ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟನ್ನ ನೀವು ಬಳಸಿ ಗರಂ ಮಸಾಲಾನ ಮಾಡ್ಕೊಂಡು ಇಟ್ಕೊಂಡ್ರೆ ಅಂದ್ರೆ ನೀವು ನಾನ್ ವೆಜ್ ರೆಸಿಪಿಗಳಿಗಾಗಿರ್ಬೋದು, ವೆಜ್ ರೆಸಿಪಿಗಳಿಗಾಗಿರ್ಬೋದು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ ಕರುನಾಡು.